ಇನ್ನೊಂದು ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸ್ ಅಂತ ಇರುತ್ತೆ. ಈಗ ಮಿಟಿಗೇಟಿಂಗ್ ಅಂದರೆ ಒಳ್ಳೆ ಮನುಷ್ಯ ಏನೋ ತಪ್ಪು ಮಾಡಿಬಿಟ್ಟ, ಒಂದೇ ಒಂದು ಅದು ಸ್ಪರ್ ಆಫ್ ಮೂಮೆಂಟು, ಅನೇಬಲ್ ಟು ಕಂಟ್ರೋಲ್ ಇಸ್ ಆ್ಯಂಗರ್, ಟೆಂಪರ್, ಹಾಗಿದ್ದರೆ ಅದು ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸು. ಮತ್ತು ಕೋರ್ಟ್ಗೆ ಬಂದ ಮೇಲೆ ಕೋರ್ಟಲ್ಲಿ ಹೆಂಗೆ ನಡ್ಕೊಳ್ತಾರೆ, ಇದರಲ್ಲಿ ನ್ಯಾಯಾಧೀಶರ ಮೇಲೆ ನಮಗೆ ನಂಬಿಕೆ ಇಲ್ಲ, ಆವಾಜ್ ಹಾಕೋದು, ಪೊಲೀಸರ ಮೇಲೆ ಆವಾಜ್ ಹಾಕೋದು, ಹೈಕೋರ್ಟ್ಗೆ ಹೋಗೋದು, ಇಟ್ಸ್ ಆಲ್ ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ನಾಟ್ ಎಕ್ಸ್ಟರ್ನಲ್, ಇಂಟರ್ನಲ್ ಆಲ್ಸೋ. ಇದರಲ್ಲಿ ನೊಂದ ಮಹಿಳೆ ಯಾರು? 47 ವಯಸ್ಸು 48 ವಯಸ್ಸು ಮನೆ ಕೆಲಸ ಮಾಡೋರು. ಇವ್ರು ಯಾರು? ಇವರು ಏನು ಆಕಾಶ, ಇವರು ಆಯಮ್ಮ ಯಾರು? 10,000 ಸಂಬಳಕ್ಕೆ ಬಂದಿರೋರು. 10,000, ಇವ್ರಿಗೆ 10,000 ಕೋಟಿ ಇದೆ, ಲಕ್ಷ ಕೋಟಿನೂ ಇರ್ಬೋದು. 10 ಲಕ್ಷ ಕೋಟಿ 10,000 ಕೋಟಿಗೂ 10,000 ರೂಪಾಯಿಗೆ ಹೆಂಗು? ಬಟ್ ಬಾಡಿಲಿ ಪರ್ಸ್ನಾಲಿಟಿ, ಫುಲ್ ಪವರ್, ಮೈಟ್, ಮನಿ, ಪವರ್, ಆರ್ಮ್ಸ್, ಫೋರ್ಸಸ್, ದೊಡ್ಡ ಮನೆ ಅವ್ರದ್ದು. ಇವ್ರು ಏನು ಒಂದು ಇಲಿ ಥರ ಇವರು. ಏನು ಒಂದು ಈಗ ಟಿ ವಿನಲ್ಲಿ ನಾವು ನೋಡ್ತೀವಲ್ಲ, ಜಿಂಕೆ ಓಡುತ್ತೆ, ಚೀಟ ಅಂಟಿಸ್ಕೊಂಡು ಹೋಗಿ ಕೊಲ್ಲುತ್ತೆ, ಇದೆಲ್ಲ ನೋಡ್ತೀವಲ್ಲ. ಇದನ್ನು ಹಾಗೆ ಒಂದು ಹುಳಿ ಒಂದು ಜಿಂಕೆಯನ್ನು ಕೊಂದು ಸಾಯಿಸುತ್ತೆ. ಇದು ನ್ಯಾಯಾಧೀಶರಿಗೆ ಏನಾಗುತ್ತೆ? ದೇರ್ ಇಸ್ ನೋ ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸ್, ಓನ್ಲಿ ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಇದು ಒಂದೇನಾ? ಇನ್ನೂ 3 ಚಾರ್ಜ್ ಶೀಟ್ ಹಾಕಿದ್ದಾರೆ ಇದೇ ವಿಷಯ. ಅಲ್ಲಿನೂ ನೊಂದ ಮಹಿಳೆಯರು, ಅಲ್ಲಿನೂ ರೇಪು, ಅಲ್ಲಿನೂ DNA, ಅಲ್ಲಿನೂ ಡಿಜಿಟಲ್ಲು, ಅಲ್ಲಿನೂ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ. ಸೊ ಆಲ್ ಟೆಕ್ನಿಕಲ್ ಎವಿಡೆನ್ಸ್. ಒಂದು 50 ವರ್ಷಕ್ಕೆ ಮೊದಲಿದ್ರೆ DNA ಇರಲಿಲ್ಲ, 50 ವರ್ಷಕ್ಕೆ ಮೊದಲು ಡಿಜಿಟಲ್ ಇರಲಿಲ್ಲ, ವಾಯ್ಸ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಈ ಡಿಜಿಟಲ್ಲೇ ಯಾವುದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಐ ಟು ಐ ವಿಕ್ಟಿಮ್ ಹೇಳಿದ್ದು ಒಂದೇ. ಅಂದರೆ ಪ್ರಶ್ನೆಗಳೇನು ಮಾಡ್ತಾರೆ? ನಿನಗೆ ಗಾಯ ಆಯಿತಾ? ನೀವು ಪ್ರೊಟೆಸ್ಟ್ ಮಾಡಿದ್ರಾ? ನೀವು ತಲ್ಲಿದ್ರಾ? ನೀವು ದುಡ್ಡು ತಗೊಂಡು ಹೋದೆ? ಕನ್ಸೆನ್ಶುವಲ್ ಎಂದು ಬರುತ್ತೆ. ಇಯರ್ ಇಟ್ ಈಸ್ ನಾಟ್ ಕನ್ಸೆಂಟ್ ಆರ್ ಕಾನ್ಸೆನ್ಶುವಲ್. ಇವರೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಅಮ್ಮ ಪ್ಲೀಡ್ ಮಾಡ್ತಾರೆ, ಅಯ್ಯೋ ಬಿಟ್ಬಿಡಿ, ಅಯ್ಯೋ ಬಿಟ್ಬಿಡಿ ಅಂತ ಅಳುತ್ತಾಳೆ. ಸೊ ಇಟ್ ಈಸ್ ಕೆನಾಟ್ ಟೇಕ್ ಎ ಡಿಫೆನ್ಸ್ ಆಫ್ ಕಾನ್ಸೆನ್ಶುವಲ್. ಸೊ ಎಲ್ಲನೂ ಚೈನ್ ಆಫ್ ಸರ್ಕಮ್ಸ್ಟೆನ್ಸ್. ಐ ವಿಟ್ನೆಸ್, ಇಂಜೂರ್ಡ್ ವಿಟ್ನೆಸ್, ಎಫೆಕ್ಟೆಡ್ ವಿಟ್ನೆಸ್, ಎಲ್ಲ ವಿಟ್ನೆಸ್ಸು 1 to 1 ಮ್ಯಾಚ್ ಆಗಿದೆ. ಆದ್ದರಿಂದ ದೇರ್ ಈಸ್ ನೋ ಮಿಟಿಗೇಟಿಂಗ್ ಸರ್ಕಮ್ಸ್, ಓನ್ಲಿ ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಈಗ ಮಿಟಿಗೇಟಿಂಗ್ ಅಗ್ರವೇಟಿಂಗ್ಗೆ 10 years ಟು ಲೈಫ್ ಇದೆ. ನ್ಯಾಯಾಧೀಶರಿಗೆ ಅಧಿಕಾರ ಇತ್ತು, 10 years ಕೊಡಬೇಕಾಗಿತ್ತು. ಅವ್ರು ಲೈಫ್ ಕೊಟ್ಟಿದ್ದಾರೆ, ಸಾಯೋವರೆಗೆ ಜೈಲಲ್ಲಿ ಇರಬೇಕೆಂದು ಕೊಟ್ಟಿದ್ದಾರೆ. ದಟ್ ಗ್ಯಾಪು ನ್ಯಾಯಾಧೀಶ ತಲೆಗೆ ಬಂದಿಲ್ಲ. ಈತ ಇನ್ನೋಸೆಂಟು, ಈತನಿಗೆ ಸ್ವಲ್ಪ ಲೀನಿಯನ್ಸ್ ತೋರ್ಸೋಕ್ಕಾಗೋದಿಲ್ಲ ಅಂದು ನ್ಯಾಯಾಧೀಶರು ಮನಸ್ಸಿಗೆ ಬಂದಿಲ್ಲ. ಈಗ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನಂದು ಕೇಳ್ತೀರಾ? ನೆಕ್ಸ್ಟು ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ. ಇದು ಲೈಫ್ ಸೆಂಟೆನ್ಸ್ ಇರೋದ್ರಿಂದ ಡಿವಿಷನ್ ಬೆಂಚ್ಗೆ ಹೋಗುತ್ತೆ. ಲೆಸ್ ದೆನ್ 10 years ಅಂದರೆ ಸಿಂಗಲ್ ಬೆಂಚು, ಮೋರ್ ದೆನ್ 10 years ಅಂದರೆ ಡಿವಿಷನ್ ಬೆಂಚು. ಡಿವಿಷನ್ ಬೆಂಚಲ್ಲಿ ಇಷ್ಟು ಎವಿಡೆನ್ಸ್ ಇದ್ದಾಗ ನೊಂದ ಮಹಿಳೆ ಹೇಳಿದಾಳೆ, ಎಲ್ಲ ಟೆಕ್ನಿಕಲ್ ಎವಿಡೆನ್ಸು ಮ್ಯಾಚ್ ಆಗಿದೆ. ಡಿಫೆನ್ಸು ಏನು ಮಿಕ್ಸ್ಡ್ ಪ್ರೊಫೈಲ್ ಮೇಲೆ ಹೋಗಿದ್ದಾರ. ಈಗ ಈ ಸುಮಾರು ಆ್ಯಶ್ ವ್ಯಾಲ್ಯೂ ಇರುತ್ತೆ, ಬೇರೆದು ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಇರುತ್ತೆ. ಹೌ ದೇ ಚಾಲೆಂಜ್ಡ್ ದಿ